ಕೋಳಿ. ಅದೇ ಕೂಗುತ್ತೆ ಅಂದರೆ ಅಂತ ಕೂಗುತ್ತೆ. ಹಾಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರಸ್ತೆಯಲ್ಲಿ ರೈಲ್ವೆ ಸ್ಟೇಷನಿಗೆ ಅಂತ ನಾನು ನಡ್ಕೊಂಡು ಹೋಗ್ತಿದ್ದೆ. ನಡ್ಕೊಂಡು ಹೋಗ್ಬೇಕಾದ್ರೆ ದೂರದಲ್ಲಿ ಒಂದು ಮನೆಯಲ್ಲಿ ಹೊಗೆ ಕಾಣಿಸಿತ್ತು. ಆ ಹೊಗೆ ನೋಡಿ ನನ್ನ ಹೃದಯ ಬಡಿತ ಈ ರೀತಿ ಬಿಟ್ಟು ಶುರುವಾಯಿತು. ಅಂತ ಹಾಗೆ ಹತ್ರ ಹೋಗಿ ನೋಡಿದಾಗ ಆ ಮನೆಗೆ ಬೆಂಕಿ ಬಿದ್ದಿತ್ತು. ಅದಕ್ಕೆ ನಾನು ಫೈರ್ ಇಂಜಿನಿಗೆ ಫೋನ್ ಮಾಡಿದೆ. ಆ ಫೈರ್ ಇಂಜಿನು ಈ ಥರ ಶಬ್ದ ಮಾಡ್ಕೊಳ್ತಾ ಬಂತು. ಅದು ಹೇಗೆ ಶಬ್ದ ಮಾಡ್ಕೊಳ್ತಾ ಬಂತಂದರೆ ಅಂತ ಶಬ್ದ ಮಾಡ್ಕೊಳ್ತಾ ಬಂತು. ಹಾಗೆ ನಾನು ರೈಲ್ವೆ ಸ್ಟೇಷನಿಗೆ ಹೋದೆ. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೂ ಮಳೆ ಶುರುವಾಯಿತು. ಹಾಗೆ ಟ್ರೈನು ಬಂದಿತ್ತು. ಹಾಗೆ ಟ್ರೈನ್ ಒಳಗೆ ನಾನು ಕುತ್ಕೊಂಡೆ. ಟ್ರೈನ್ ಒಳಗೆ ಕುತ್ಕೊಂಡು 5 ನಿಮಿಷಕ್ಕೆ ಟ್ರೈನ್ ಹೊರಡ್ತು. ಅದೇ ಶಬ್ದ ಮಾಡ್ತಾ ಹೊರಡ್ತು ಅಂದರೆ ಶಬ್ದ ಮಾಡ್ಕೊಳ್ತಾ ಹೊರಟು. ಹಾಗೆ ಟ್ರೈನಿಂದ ಇಳಿದು ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸಿಗೆ ಕಾಯ್ತಾ ಇದ್ದೆ. ಇನ್ನೂ ಬಸ್ ಬರಲಿಲ್ಲ ಅಂತ ಕಾಯ್ತಿರ್ಬೇಕಾದ್ರೆ ಅಲ್ಲೊಬ್ರು ಹೇಳಿದ್ರು, ಬಸ್ ಅವಾಗಲೇ ಹೊರಟೋಗಿದೆ, ನೀವು ನಡ್ಕೊಂಡೇ ಹೋಗ್ಬೇಕು ಅಂದರು. ಅದಕ್ಕೆ ನಾನು ನಡ್ಕೊಂಡು ಹೋಗಕ್ಕೆ ಶುರು ಮಾಡಿದೆ. ಸುತ್ತಮುತ್ತ ಕಾಡು. ನಾನು ಒಬ್ಬನೇ ರಸ್ತೆ ನಡ್ಕೊಂಡು ಹೋಗ್ತಿದ್ದೆ. ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಮಳೆ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಕಪ್ಪೆಗಳು ರೋಡಲ್ಲಿದ್ವು. ಅವ್ರು ಹೇಗೆ ಹೋಗ್ತಿದ್ದೆ ಅಂತ ಹೋಗ್ತಾ ಇದ್ವು. ಹಾಗೆ ಸ್ವಲ್ಪ ದೂರ ಹೋಗೋದಕ್ಕೂ ಕಾಡಲ್ಲಿ ನವಿಲು ಕೂಗೋ ಶಬ್ದ ಕೇಳ್ತಿತ್ತು. ಅದೇ ಕೇಳ್ತಿತ್ತು ಅಂದರೆ ಅಂತ ಕೇಳ್ತಾ ಇತ್ತು. ಹಾಗೆ ಸ್ವಲ್ಪ ದೂರ ಹೋಗೋದಕ್ಕೂ ರೋಡ್ ಸೈಡಲ್ಲಿ ಹಂದಿ ಇತ್ತು. ಅದೇ ಕೂಗ್ತಿದ್ರೆ ಅಂತ ಹೋಗ್ತಾ ಇತ್ತು. ಹಾಗೆ ನಂಗೂ ಸುಸ್ತಾಗ್ತಿತ್ತು. ರೋಡಲ್ಲಿ ನಾನು ನಡ್ಕೊಂಡೇ ಹೋಗ್ತಿದ್ದೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಕುದುರೆ ಓಡೋ ಶಬ್ದ ಕೇಳ್ತಿತ್ತು. ಅದೇ ಕೇಳ್ತಿತ್ತು ಅಂದರೆ ಅಂತ ಕೇಳ್ತಾ ಇತ್ತು. ಹಾಗೆ ಹಿಂದೆ ತಿರುಗಿ ನೋಡ್ತೀನಿ, ಕುದುರೆ ಸವಾರ ಕುದುರೆ ಮೇಲೆ ಬರ್ತಿದ್ದ. ಹಾಗೆ ನನ್ನನ್ನು ಕರ್ಕೊಂಡು ಹೋದ. ನನಗೂ ಸುಸ್ತಾಗಿತ್ತು. ಹಾಗೆ ಕುದುರೆ ಮೇಲೆ ಹೋಗ್ತಿರ್ಬೇಕಾದ್ರೆ ಕುದುರೆಗೂ ಆಯಾಸ ಆಗ್ಬಿಡ್ತು. ಕುದುರೆ ನೀರು ಕುಡ್ಸೋಣ ಅಂತ ಹೇಳಿ ಕೆರೆ ಹತ್ರ ಕುದುರೆನ ಕರ್ಕೊಂಡು ಹೋದ್ವಿ. ಕೆರೆ ಹತ್ರ ಕರ್ಕೊಂಡು ಹೋಗಕ್ಕೂ ಅಲ್ಲಿ ಬಾತುಕೋಳಿಗಳಿದ್ವು. ಅವು ಹೇಗೆ ಹೋಗ್ತಿದ್ವು ಅಂದರೆ ಅಂತ ಹೋಗ್ತಾ ಇದ್ವು. ಹಾಗೆ ನಮ್ಮ ಅಜ್ಜಿ ಮನೆಗೆ ಬಂದೆ. ಅಜ್ಜಿ ಮನೆಗೆ ಬರೋದಕ್ಕೂ ಅಜ್ಜಿ ಮನೆ ನಾಯಿ ಮೇಲೆ ನಾನು ನೋಡಿ ಅಂತ ಹೋಗ್ಬಿಡ್ತು. ನಾನು ಕಚ್ಚುತ್ತೆ ಅಂತ ಹೇಳಿ ನಾನು ಅದು ಕೋಲಲ್ಲಿ ಹೊಡೆದೆ. ಅವಾಗ ಅದು ಅಂತ ಹೋಗಕ್ಕೆ ಶುರು ಮಾಡ್ತು. ಹಾಗೆ ಕಪ್ಪಾಯಿತು. ಕತ್ಲಾಗೋದಕ್ಕೂ ನಮ್ಮ ಅಜ್ಜಿ ಮನೆ ಸೈಡಲ್ಲಿ ಗೂಬೆಗಳು ಅಂತ ಹೋಗಕ್ಕೆ ಶುರು ಮಾಡಿದ್ವು. ಹಾಗೆ ಮಲ್ಕೊಳ್ಳೋದಕ್ಕೂ ಬೆಳಗ್ಗೆ ಎದ್ದು ನೋಡ್ತೀನಿ, ನನ್ನ ಪಕ್ಕದಲ್ಲಿ ಬೆಕ್ಕು ಅಂತ ಇತ್ತು. ಹಾಗೆ ಬೆಕ್ಕನ್ನು ಕೆಳಗಿಳಿಸಿ ಮುಖ ತೊಳ್ಕೊಂಡು ತಿಂಡಿ ತಿಂತಿರ್ಬೇಕಾದ್ರೆ ನಮ್ಮ ಅಜ್ಜಿ ಮನೆ ಗೋಡೆ ಸೈಡಲ್ಲಿ ಪಾರಿವಾಳಗಳು ಅಂತ ಶಬ್ದ ಮಾಡ್ತಿದ್ವು. ಹಾಗೆ ತಿಂಡಿ ತಿಂದ್ಕೊಂಡು ನಮ್ಮ ಅಜ್ಜಿ ಮನೆ ಅಂಗಳಕ್ಕೆ ಬಂದೆ. ಅಂಗಳಕ್ಕೆ ಬರೋದಕ್ಕೂ ತೆಂಗಿನ ಮರದ ಮೇಲೆ ಒಂದು ಕಾಗೆ ಅಂತ ಕೂಗ್ತಾ ಇತ್ತು. ಹಾಗೆ ನಮ್ಮ ಅಜ್ಜಿ ಅಂಗಳದಲ್ಲಿ ಕೋಳಿ ಹಾಗೂ ಕೋಳಿ ಮರಿಗಳಿಗೆ ಕಾಳು ಹಾಕ್ತಾ ಇದ್ದು. ಅವು ಕಾಳು ಹಾಕ್ತಿರ್ಬೇಕಾದ್ರೆ ಒಂದು ಕಾಗೆ ಒಂದು ಕೋಳಿ ಮರಿನ ಹೊತ್ಕೊಂಡು ಹೋಗೇ ಬಿಡ್ತು. ಅವು ಕೋಳಿ ಇದ್ದದ್ದು ಹೆಂಗೆ ಹೋಗ್ತು ಅಂದರೆ ಹೋಗಿ ಶುರು ಮಾಡ್ತು. ಹಾಗೆ ಉಳಿದ ಕೋಳಿ ಮರಿಗಳೆಲ್ಲ ಪೊದೆ ಎದ್ದಕ್ಕೆ ಔತ್ಕೊಂಡು ಈ ಥರ ಹೋಗಿಡ್ದು. ಅದಕ್ಕೆ ಹೋಗಕ್ಕೆ ಶುರು ಮಾಡಿದ್ರು. ಹಾಗೆ ಕುರಿ ಮೇಯ್ಸೋಣ ಅಂತ ಹೇಳಿ ಕುರಿ ಹಡ್ಕೊಂಡು ಹೋಗ್ತಿದ್ದೆ. ಕುರಿ ಹಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಮನೆ ಪಪ್ಪಾಯ ತೋಟದಲ್ಲಿ 2 ಮಂಗಗಳು ಪಪ್ಪಾಯ ಹಣ್ಣಿಗಾಗಿ ಜಗಳ ಮಾಡ್ತಿದ್ವು. ಅವು ಹೇಗೆ ಜಗಳ ಮಾಡ್ತಿದ್ರೆ ಅಂತ ಜಗಳ ಮಾಡ್ತಿದ್ವು. ಹಾಗೆ ಕುರಿ ಮೇಯಿಸ್ಕೊಂತ ಕಾಡಿಗೆ ಹೋದೆ. ಕಾಡಿಗೆ ಹೋದಕ್ಕೂ ಅಲ್ಲಿ ಹೋಗಿದೆ ಅಂತ
ಶಬ್ದ ಮಾಡ್ತಿತ್ತು. ಹಾಗೆ ಸ್ವಲ್ಪ ದೂರ ಹೋಗ್ತೀನಿ, ಹಸಿರು ಮರದ ಮೇಲೆ ಹಸಿರು ಗಿಳಿಗಳು. ಅವು ಹೇಗೆ ಶಬ್ದ ಮಾಡ್ತಿದ್ವು ಅಂದರೆ ಅಂತ ಶಬ್ದ ಮಾಡ್ತಿದ್ವು. ಹಾಗೆ ಕುರಿ ಮೇಯಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋದಕ್ಕೂ ಕುರಿಗೆಲ್ಲ ನೀರು ಕೊಟ್ಟು ಎಮ್ಮೆಗೂ ನೀರು ಕೊಡ್ತಿದ್ದೆ. ಎಮ್ಮೆಗೆ ನೀರು ಕೊಡ್ಬೇಕಾದ್ರೆ ಅದು ನನ್ನ ನೋಡಿ ಅಂತ ಹೋಗಕ್ಕೆ ಶುರು ಮಾಡ್ತು. ಹಾಗೆ ನಾನು ಮನೆ ಒಳಗೆ ಬಂದೆ. ಮನೆ ಒಳಗೆ ಬರೋದಕ್ಕೂ ನಾಳೆ ಮನೆಗೆ ಹೋಗ್ಬೇಕಂತ ಹೇಳಿ ಊಟ ಮಾಡಿ ಮಲ್ಕೊಂಡೆ. ಊಟ ಮಾಡಿ ಮಲ್ಕೊಳ್ಳೋದಕ್ಕೂ ರಾತ್ರಿ ಎಲ್ಲ ಇಲಿ ಕಾಟ, ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಅವೇ ಶಬ್ದ ಮಾಡ್ತವೆ ಅಂದರೆ ಅಂತ ಶಬ್ದ ಮಾಡ್ತವೆ. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಮನೆಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ರೆಡಿಯಾಗಿ ಕರುಗೆ ಹುಲ್ಲು ಹಾಕೋಣ ಅಂತ ಹೋದೆ. ಅವಾಗ ಕರು ನನ್ನ ನೋಡಿ ಅಂತ ಹೋಗಿ ಶುರು ಮಾಡ್ತು. ಹಾಗೆ ಕರು ಹುಲ್ಲಾಕಿ ನನ್ನ ಮನೆಗೆ ಹೋದೆ. ಧನ್ಯವಾದಗಳು.